ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ನಮಸ್ತೆ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕ್ರಿಸ್ಟಲ್ಗಳ ಬಗ್ಗೆ ಆಗಿರುತ್ತೆ. ಸಾಕಷ್ಟು ಜನ ಮೆಸೇಜ್ ಮಾಡ್ತಾ ಇದ್ರಿ, ಯಾವ ರೀತಿ ಕ್ರಿಸ್ಟಲ್ಗಳನ್ನು ಯೂಸ್ ಮಾಡೋದು, ಯಾವ ಬೇಸ್ ಮೇಲೆ ಕ್ರಿಸ್ಟಲ್ಗಳನ್ನು ಯೂಸ್ ಮಾಡೋದು ಅಂತ. ಹಾಗಾಗಿ ಈ ಒಂದು ಟಾಪಿಕ್ನ ಕವರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಸ್ ಪರ್ ಡೇಟ್ ಆಫ್ ಬರ್ತ್ ಪ್ರಕಾರ ಕ್ರಿಸ್ಟಲ್ಗಳನ್ನ ನಾನು ಸಜೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಯಾರ್ದೆಲ್ಲ ಡೇಟ್ ಆಫ್ ಬರ್ತ್ ಬಂದು 1, 10, 19, 28 ಈ ಎಲ್ಲ ಡೇಟ್ ಆಫ್ ಬರ್ತ್ ಆಗಿರುತ್ತೋ ಅವ್ರಿಗೆ ಕಾರ್ನೇಲಿಯನ್ ಆ್ಯಂಡ್ ಸನ್ಸ್ಟೋನ್ ಯೂಸ್ ಆಗುತ್ತೆ. ಇದನ್ನು ಬ್ರೇಸ್ಲೆಟ್ ಮುಖಾಂತರನಾದರೂ ಯೂಸ್ ಮಾಡ್ಬೋದು, ಅಥವಾ ಮಾಲಾ ಆದರೂ ಯೂಸ್ ಮಾಡ್ಬೋದು, ಪೆಂಡೆಂಟ್ಗಳನ್ನಾದರೂ ಯೂಸ್ ಮಾಡ್ಬೋದು, ಟಂಬಲ್ಸ್ ಆದರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು 2, 20, 11, 29 ಈ ಎಲ್ಲ ಡೇಟ್ ಆಫ್ ಬರ್ತ್ಗೆ ಮೂನ್ ಸ್ಟೋನ್ ಕ್ರಿಸ್ಟಲ್ ಯೂಸ್ ಆಗುತ್ತೆ ಆ್ಯಂಡ್ ಸೆಲೆನೈಟ್ ಕೂಡ ಯೂಸ್ ಆಗುತ್ತೆ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಬಂದು 3, 12, 21, 30 ಈ ಎಲ್ಲ ಡೇಟ್ ಆಫ್ ಬರ್ತ್ಗೆ ಸಿಟ್ರಿನ್ ಅಥವಾ ಸನ್ಸ್ಟೋನ್ ಈ 2 ಕ್ರಿಸ್ಟಲ್ಗಳು ನಿಮಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು 4, 13, 22, 31 ಈ ಎಲ್ಲ ಡೇಟ್ ಆಫ್ ಬರ್ತ್ಗಳಿಗೆ ಬ್ಲ್ಯಾಕ್ ಟರ್ಮಲಿನ್ ಅನ್ನೋ ಒಂದು ಕ್ರಿಸ್ಟಲ್ ನಿಮಗೆ ಯೂಸ್ ಆಗುತ್ತೆ ಆ್ಯಂಡ್ ಅಮೆಥಿಸ್ಟ್ ಕೂಡ ಯೂಸ್ ಆಗುತ್ತೆ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು 5, 14, 23 ಈ ಎಲ್ಲ ಡೇಟ್ ಆಫ್ ಬರ್ತ್ಗಳಿಗೆ ಗ್ರೀನ್ ಅವೆಂಚುರನ್ ಯೂಸ್ ಆಗುತ್ತೆ ಆ್ಯಂಡ್ ಗ್ರೀನ್ ಜೇಡ್ ಕೂಡ ಯೂಸ್ ಆಗುತ್ತೆ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು 6, 16, 24, 15 ಈ ಎಲ್ಲ ಡೇಟ್ ಆಫ್ ಬರ್ತ್ಗಳಿಗೆ ಶುಕ್ರನ ಒಂದು ಎಫೆಕ್ಟಿವ್ ಜಾಸ್ತಿ ಇರುತ್ತೆ. ಹಾಗಾಗಿ ಕ್ಲಿಯರ್ ಕ್ವಾರ್ಟ್ಸ್ನಾದರೂ ಯೂಸ್ ಮಾಡ್ಬೋದು, ರೋಸ್ ಕ್ವಾರ್ಟ್ಸ್ ಆದರೂ ಯೂಸ್ ಮಾಡ್ಬೋದು ಆ್ಯಂಡ್ ರೂಡಕ್ರಿಸೆಂಟ್ ಆದರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು 7, 16, 25 ಈ ಎಲ್ಲ ಡೇಟ್ ಆಫ್ ಬರ್ತ್ಗಳಿಗೆ 7 ಚಕ್ರ ಬ್ರೇಸ್ಲೆಟ್ಗಳನ್ನು ಯೂಸ್ ಮಾಡ್ಬೋದು, ಅಥವಾ 7 ಚಕ್ರ ಮಾಲನಾದರೂ ಯೂಸ್ ಮಾಡ್ಬೋದು, ಅಥವಾ ಸ್ಮೋಕಿ ಕ್ವಾರ್ಟ್ಸ್ ಅಂತ ಬರುತ್ತೆ ಆ ಒಂದು ಕ್ರಿಸ್ಟಲ್ನಾದರೂ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು 8, 16, 26 ಈ ಎಲ್ಲ ಡೇಟ್ ಆಫ್ ಬರ್ತ್ಗೆ ಶನಿಯ ಒಂದು ಪವರ್ ಜಾಸ್ತಿ ಇರೋದ್ರಿಂದ ಹೆಮಟೈಟ್ ಯೂಸ್ ಮಾಡ್ಬೋದು, ಪೈರೈಟ್ ಯೂಸ್ ಮಾಡ್ಬೋದು, ಬ್ಲ್ಯಾಕ್ ಟರ್ಮಲಿನ್ ಯೂಸ್ ಮಾಡ್ಬೋದು, ಅಮೆಥಿಸ್ಟ್ ಕೂಡ ಯೂಸ್ ಮಾಡ್ಬೋದು. ನಿಮಗೆ ಯಾವುದು ಸೂಟೇಬಲ್, ನಿಮಗೆ ನೋಡಿದ ತಕ್ಷಣ ಯಾವುದು ಚೆನ್ನಾಗಿ ಅನಿಸುತ್ತೋ ಅದನ್ನು ನೀವು ಕೂಡ ಯೂಸ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು 9, 18, 27 ಈ ಎಲ್ಲ ಡೇಟ್ ಆಫ್ ಬರ್ತ್ ಬಂದರೆ ಈ ಎಲ್ಲ ಡೇಟ್ ಆಫ್ ಬರ್ತ್ಗಳಿಗೆ ಮಂಗಳ ಒಂದು ಗ್ರಹದ ಒಂದು ಜಾಸ್ತಿ ಪವರ್ ಜಾಸ್ತಿ ಇರುತ್ತೆ. ಹಾಗಾಗಿ ರೆಡ್ ಜಾಸ್ಪರ್ ಯೂಸ್ ಮಾಡ್ಬೋದು, ಸಿಟ್ರಿನ್ ಯೂಸ್ ಮಾಡ್ಬೋದು, ಸೆಲೆನೈಟ್ ಯೂಸ್ ಮಾಡ್ಬೋದು ಆ್ಯಂಡ್ ಮೂನ್ ಸ್ಟೋನ್ ಕೂಡ ಯೂಸ್ ಮಾಡ್ಬೋದು. ಸಾಕಷ್ಟು ಜನ ಈ ಒಂದು ಈ ಎಲ್ಲ ಡೇಟ್ ಆಫ್ ಬರ್ತ್ ಪ್ರಕಾರ ಆ್ಯಸ್ ಪರ್ ಡೇಟ್ ಆಫ್ ಬರ್ತ್ ಹೇಳಿದ್ದೀನಿ. ಅಂದರೆ ಯಾವುದೇ ಒಂದು ಮಂತಲ್ಲಿ ಈ ಒಂದು ಡೇಟ್ ಆಫ್ ಬರ್ತ್ ನಿಮ್ದಾಗಿದ್ದರೆ ಅಕಾರ್ಡಿಂಗ್ ಟು ನೀವು ಆ ಒಂದು ಕ್ರಿಸ್ಟಲ್ನ ಯೂಸ್ ಮಾಡ್ಬೋದು. ಯಾವ ರೀತಿ ಕ್ರಿಸ್ಟಲ್ಗಳನ್ನು ಯೂಸ್ ಮಾಡ್ಬೋದು ಅಂತಂದರೆ ಬ್ರೇಸ್ಲೆಟ್ನ ಯೂಸ್ ಮಾಡ್ಬೋದು, ಮಾಲಾ ಯೂಸ್ ಮಾಡ್ಬೋದು ಆ್ಯಂಡ್ ಕೂಡ ಯೂಸ್ ಆಗುತ್ತೆ, ಟವರ್ಸ್ ಕೂಡ ಯೂಸ್ ಆಗುತ್ತೆ, ಬಾಲ್ ರೀತಿಯಲ್ಲಾದರೂ ಸಿಗುತ್ತೆ ಆ್ಯಂಡ್ ಪೆಂಡೆಂಟ್ ರೀತಿಯಲ್ಲಾದರೂ ಸಿಗುತ್ತೆ. ಎಲ್ಲ ತುಂಬ ಜನ ಕೇಳ್ತಾ ಇರ್ತಾರೆ, ಯಾವುದು ಸಜೆಸ್ಟ್ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು. ನಾನು ಸಜೆಸ್ಟ್ ಮಾಡೋದೇನು ಅಂತಂದರೆ ಫಸ್ಟ್ 3 ಯಾವುದು ಅಂತಂದರೆ ಮಾಲನಾದರೂ ಯೂಸ್ ಮಾಡ್ಬೋದು, ಅಥವಾ ಬ್ರೇಸ್ಲೆಟ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಪೆಂಡೆಂಟ್ ಆದರೂ ಯೂಸ್ ಮಾಡ್ಬೋದು. ಈಕ್ವಲಿ ಎಫೆಕ್ಟಿವ್ ಇರುತ್ತೆ. ನಿಮಗೆ ಒಂದು ಯಾವುದು ಅಟ್ರಾಕ್ಷನ್ ಆಗುತ್ತೋ, ಯಾವುದು ವೇರ್ ಮಾಡಬೇಕು ಅಂತ ನಿಮಗೆ ಯಾವುದು ಅನಿಸುತ್ತೋ ಆ ಒಂದು ಪ್ರಕಾರದಲ್ಲಿ ಹೋಗ್ಬೋದು. ಆ್ಯಂಡ್ ಕ್ರಿಸ್ಟಲ್ಗಳನ್ನು ಬರೀ ಡೇಟ್ ಆಫ್ ಬರ್ತ್ ಪ್ರಕಾರ ಯೂಸ್ ಮಾಡ್ಬೋದಾ ಅಥವಾ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಬೋದಾ ಅಂತ ಕೇಳ್ತಾ ಇರ್ತಾರೆ. ಅದು ಡಿಪೆಂಡಿಂಗ್ ಆನ್ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಇವಾಗ ನಾನೇನು ಸಜೆಸ್ಟ್ ಮಾಡಿದ್ದೀನಲ್ಲ ಅದರಲ್ಲಾದರೂ ಯೂಸ್ ಮಾಡ್ಬೋದು, ಅಥವಾ ಪ್ರಾಬ್ಲಮ್ ಬೇಸ್ ಅಂದರೆ ನಿಮಗೆ ಏನಾದರೂ ರಿಲೇಷನ್ಶಿಪ್ಪಲ್ಲಿ
ಪ್ರಾಬ್ಲಮ್ ಇದೆ ಅಥವಾ ಕರೇಜ್ ಜಾಸ್ತಿ ಆಗ್ತಾ ಇಲ್ಲ, ಮಾತಾಡಲಿಕ್ಕೆ ತೊಂದರೆ ಆಗ್ತಾ ಇದೆ, ಹೆಲ್ತಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಅಂದಾಗೂ ಕೂಡ ಪ್ರಾಬ್ಲಮ್ ಬೇಸ್ಡ್ ಆಗಿ ಕೂಡ ಕ್ರಿಸ್ಟಲ್ಗಳನ್ನು ಸಜೆಸ್ಟ್ ಮಾಡ್ಬೋದು. ಸೊ ಆಲ್ರೆಡಿ ನಾನು ಕೆಲವೊಂದು ವಿಡಿಯೋಗಳನ್ನು ಹಾಕಿದ್ದೀನಿ, ರೋಸ್ ಕ್ವಾರ್ಟ್ಸ್ನ ಹೇಗೆ ಯೂಸ್ ಮಾಡ್ಬೋದು ಸಂಬಂಧಗಳ ಒಂದು ಇದಕ್ಕೆ, ಆ್ಯಂಡ್ ಟೈಗರ್ ಐನ ಹೇಗೆ ಯೂಸ್ ಮಾಡ್ಬೋದು, ಆ್ಯಂಡ್ ಬ್ಲ್ಯಾಕ್ ಟರ್ಮಲಿನ್ ಅದು ದೃಷ್ಟಿ ದೋಷಕ್ಕೆ ಯೂಸ್ ಆಗುವಂಥದ್ದು, ಈ ಎಲ್ಲ ವೀಡಿಯೋಸ್ ಆಲ್ರೆಡಿ ನಾನು ಹಾಕಿದ್ದೀನಿ. ಸೊ ಯಾರೆಲ್ಲ ಆ ವಿಡಿಯೋಗಳನ್ನು ಇನ್ನೂ ನೋಡಿಲ್ಲೋ ನೀವು ನೋಡಿ ಅದ್ರ ಪ್ರಕಾರ ಪ್ರಾಬ್ಲಮ್ ಬೇಸ್ಡ್ ನಿಮಗೆ ಏನು ಪ್ರಾಬ್ಲಮ್ ಇದೋ ಅದನ್ನು ನೀವು ಯೂಸ್ ಮಾಡ್ಬೋದು. ತುಂಬ ಜನ ಕೇಳ್ತಾರೆ ಜಾಬ್ಗೆ ರಿಲೇಟೆಡ್ ಏನಾದರೂ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಜಾಬ್ ರಿಲೇಟೆಡು ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಇವಾಗ ನಾನು ಏನು ಹೇಳಿದ್ನಲ್ಲ ಅದರಲ್ಲೂ ಕೂಡ ನೀವು ಆ ಒಂದು ಬ್ರೇಸ್ಲೆಟ್ಗಳನ್ನು ಯೂಸ್ ಮಾಡ್ಬೋದು. ಇಲ್ಲ ಗೌರ್ಮೆಂಟ್ ಜಾಬ್ಗೆ ಅಂತ ಅಂದರೆ ಅದಕ್ಕೆ ಕೆಲವೊಂದು ಇದೆ, ಪ್ರೈವೇಟ್ ಜಾಬ್ಗೆ ಹೋಗುವಂಥದ್ದು ಅಥವಾ ಬಿಸ್ನೆಸ್ಗೆ ಹೋಗುವಂಥದ್ದು, ಆ್ಯಸ್ ಪರ್ ಪ್ರಾಬ್ಲಮ್ ಏನಿದೆ ಅದ್ರ ಪ್ರಕಾರನೂ ಕೂಡ ಕ್ರಿಸ್ಟಲ್ಗಳನ್ನು ನೀವು ಯೂಸ್ ಮಾಡ್ಬೋದು. ಸೊ ಇದಾಗಿತ್ತು ಈ ಒಂದು ಕ್ರಿಸ್ಟಲ್ಗಳ ಆ್ಯಸ್ ಪರ್ ಡೇಟ್ ಆಫ್ ಬರ್ತ್ ಪ್ರಕಾರ ಕ್ರಿಸ್ಟಲ್ಗಳನ್ನು ಯೂಸ್ ಮಾಡೋದು. ಸೊ ನಿಮಗೆ ಈ ಒಂದು ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ಸ್ವಲ್ಪನಾದರೂ ಡೇಟ್ ಆಫ್ ಬರ್ತ್ ಪ್ರಕಾರ ಹೌದು ನಮ್ಮ ಕ್ರಿಸ್ಟಲ್ಗಳನ್ನು ನಾವು ಯೂಸ್ ಮಾಡ್ಬೋದು ಅಂತ ಅನ್ನೋದು ಒಂದು ಐಡಿಯಾ ಬಂದಿದೆ ಈ ಒಂದು ವಿಡಿಯೋದಿಂದ ಅಂತೇಳ್ಬಿಟ್ಟು ನಾನು ಭಾವಿಸಿದ್ದೀನಿ. ಸೊ ನೆಕ್ಸ್ಟ್ ಒಂದು ಇದರಲ್ಲಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಕ್ರಿಸ್ಟಲ್ಗಳನ್ನು ಪ್ರಾಬ್ಲಮ್ ಬೇಸಲ್ಲಿ ಅಂದರೆ ಮೀನ್ಸ್ ಗೌರ್ಮೆಂಟ್ ಜಾಬ್ಗೆ ಯಾವುದಾಗಿ ಬರುತ್ತೆ, ರಿಲೇಷನ್ಶಿಪ್ಗೆ ಯಾವುದು ಬರುತ್ತೆ, ಬೇರೆ ಬೇರೆ ಥರದ ಒಂದು ಕೆಲವೊಂದು ಪ್ರಾಬ್ಲಮ್ಸ್ ಅಂತಂದರೆ ಜನರಲ್ ಆಗಿ ಕೇಳ್ತಾ ಇರ್ತಾರೆ, ಅದಂತೂ ಒಂದು ವಿಡಿಯೋ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಆ ವಿಡಿಯೋ ನೆಕ್ಸ್ಟ್ ವಿಡಿಯೋ ನಂದಾಗಿರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಇನ್ಫಾರ್ಮೇಷನ್ನ ನಾನು ಕೊಡ್ತಾ ಹೋಗ್ತೀನಿ. ಸೊ ಇವತ್ತಿನ ವಿಡಿಯೋ ಆ್ಯಸ್ ಪರ್ ಡೇಟ್ ಆಫ್ ಬರ್ತ್ ಪ್ರಕಾರ ಆಗಿತ್ತು. ಸೊ ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಆ್ಯಂಡ್ ನೀವು ಕೂಡ ಕ್ರಿಸ್ಟಲ್ಗಳನ್ನು ಆ್ಯಸ್ ಪರ್ ಡೇಟ್ ಆಫ್ ಬರ್ತ್ ಪ್ರಕಾರ ಸ್ವಲ್ಪನಾದರೂ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಈ ಒಂದು ವಿಡಿಯೋದಿಂದ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.